ಭಾರತವನ್ನ ಈ ಜಗತ್ತಿನ ಹಾರ್ಟ್ ಅಟ್ಯಾಕ್ ಕ್ಯಾಪಿಟಲ್ ಅಂತ ಕರೀತಾರೆ. ಇದು ಯಾಕೆ ಗೊತ್ತಾ? ಪಕ್ಕದ ಮನೆಯವರ ಜೊತೆ ಜಗಳ ಮಾಡೋದ್ರಿಂದ ಅನ್ಕೋಬೇಡಿ. ನಮ್ಮ ಮೇಲೆ ತುಂಬಾ ಪ್ರೀತಿ ಇರೋರು ಮತ್ತು ನಮಗೆ ಯಾರ ಮೇಲೆ ಅತಿಯಾದ ಪ್ರೀತಿ ಇದೆಯೋ ಅವರಿಂದಲೇ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದು. ಇಬ್ಬರ ಕಡೆಯೂ ಸಿಕ್ಕಾಪಟ್ಟೆ ಸ್ವೀಟ್ ಇಂಟೆನ್ಷನ್ ಇರುತ್ತೆ, ಆದ್ರೆ ಆ ಇಂಟೆನ್ಷನ್ ಮಿತಿ ಮೀರಿದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾರ ಮೇಲಾದ್ರೂ ಪ್ರೀತಿ ಬಂದ್ರೆ ಸಾಕು, ಅವರಿಗೆ ಬಿಸಿ ಬಿಸಿ ಪೂರಿ ಮಾಡಿಕೊಡಲ್ವಾ? ಅತ್ತ ಕಡಾಯಿಯಲ್ಲಿ ಎಣ್ಣೆ ಕುದಿಯುತ್ತಿರುತ್ತೆ, ಇತ್ತ ನಿಮ್ಮ ಗಲ್ಲದಷ್ಟೇ ಮೃದುವಾದ ತೆಂಪಗೆ ಕರಿದ ಪೂರಿಗಳು ರೆಡಿ ಆಗ್ತಿರುತ್ತವೆ. ಪಟ್ ಸಾಯಿ, ಪ್ರೀತಿ ಬಂದಾಗ ಯಾರಾದ್ರೂ ಆರೋಗ್ಯಕರವಾದ ಡಯಟ್ ಕೊಡ್ತಾರಾ? ಇವತ್ತು ನಿನ್ನ ಮೇಲೆ ತುಂಬಾ ಪ್ರೀತಿ ಬರ್ತಿದೆ, ಅದಕ್ಕೆ ಮೊಳಕೆ ಬರಿಸಿದ ಕಾಳು ತಿನ್ನು ಅಂತ ಯಾರಾದ್ರೂ ಹೇಳ್ತಾರಾ? ಚಾನ್ಸೇ ಇಲ್ಲ. ಇನ್ನು ಹಳ್ಳಿಗಳಲ್ಲಿ ಅಥವಾ ಸಣ್ಣ ಪಟ್ಟಣಗಳಲ್ಲಿ ನೋಡಿ, ಮನೆಯಾಕೆ ಆ ಉಪ್ಪಿನಕಾಯಿ ಭರಣಿಯನ್ನ ಎಲ್ಲಿಯೋ ಬಚ್ಚಿಟ್ಟಿರ್ತಾಳೆ. ಯಾಕಂದ್ರೆ ಅದು ವರ್ಷಕ್ಕೊಮ್ಮೆ ಮಾತ್ರ ಹಾಕೋದು, ಪದೇ ಪದೇ ಹೊರಗಡೆಯಿಂದ ತರೋಕೆ ದುಡ್ಡಿರಲ್ಲ. ಆದ್ರೆ ಯಾರ ಮೇಲಾದ್ರೂ ಅತಿಯಾದ ಪ್ರೀತಿ ಬಂದ್ರೆ ಸಾಕು, ಆ ಭರಣಿಯಿಂದ ಎಣ್ಣೆಯಲ್ಲಿ ಮುಳುಗಿರೋ ಮಾವಿನಕಾಯಿ ಅಥವಾ ಹಲಸಿನಕಾಯಿ ಉಪ್ಪಿನಕಾಯಿಯನ್ನ ತೆಗೆದು ಅವರ ತಟ್ಟೆಗೆ ಹಾಕ್ತಾರೆ. ಇದನ್ನೇ ನೋಡಿ ಇಂಟೆನ್ಷನ್ ಅಥವಾ ಉದ್ದೇಶದ ಆಟ ಅನ್ನೋದು. ಅರಿವಿಲ್ಲದ ಪ್ರೀತಿ ಎಂಥ ಅಪಾಯಕಾರಿ ಅಂದ್ರೆ, ಆ ಮನುಷ್ಯನಿಗೆ ತನ್ನ ಕೊಲೆಸ್ಟ್ರಾಲ್ ಯಾಕೆ ಏರ್ತಾ ಇದೆ ಅಂತಾನೆ ಅರ್ಥವಾಗಲ್ಲ. ನಮ್ಮ ಪ್ರಕಾರ ನಮಗಿಂತ ಒಳ್ಳೆಯ ಸಂಬಂಧಗಳು ಜಗತ್ತಿನಲ್ಲೇ ಇಲ್ಲ, ಆದ್ರೆ ನಮಗಿಂತ ಹೆಚ್ಚು ಹಾರ್ಟ್ ಅಟ್ಯಾಕ್ನಿಂದ ಸಾಯೋರು ಬೇರೆಲ್ಲೂ ಇಲ್ಲ.